ಆ್ಯಂಡ್ ಲಾಜಿಕ್ನ ಡಬಲ್ ಆಕ್ಟಿನ್ ಸಿಲಿಂಡ್ರಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಈಗ ಈ ಎಕ್ಸ್ಪೆರಿಮೆಂಟ್ ನಾವು ಯೂಸ್ ಮಾಡ್ತಿರೋ ಕಾಂಪೋನೆಂಟ್ಸ್ ಬಂದುಬಿಟ್ಟು ಒಂದು ಎಸ್ಪೆಷಲಿ ಫಾರ್ ಆ್ಯಂಡ್ ಗೇಟ್ ವಿ ಆರ್ ಯೂಸಿಂಗ್ ಡ್ಯುಯಲ್ ಪ್ರೆಷರ್ ವ್ಯಾಲ್ವ್ನ ಯೂಸ್ ಮಾಡ್ತಿದ್ದೀವಿ, ಮತ್ತು ಒಂದು ಡಬಲ್ ಆಕ್ಟಿನ್ ಸಿಲಿಂಡರ್ನ ಯೂಸ್ ಮಾಡ್ತಿದ್ದೀವಿ, 2 3/2 ಪುಷ್ ಬಟನ್ನ ಯೂಸ್ ಮಾಡ್ತಿದ್ದೀವಿ, ಒಂದು ಸಿಂಗಲ್ ಸೈಡ್ ಪೈಲಟ್ ಆಪರೇಟೆಡ್ 5/2 ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ವ್ನ ಯೂಸ್ ಮಾಡ್ತಿದ್ವಿ, ಮತ್ತು ಮ್ಯಾನಿಫೋಲ್ಡ್ ಮತ್ತು FRL ಯೂನಿಟ್ನ ಯೂಸ್ ಮಾಡ್ತಿದ್ವಿ. ಈ ಎಕ್ಸ್ಪೆರಿಮೆಂಟ್ ಕನೆಕ್ಷನ್ ಏನು ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಮಾಡಬೇಕು, ಮ್ಯಾನಿಫೋಲ್ಡಿಂದ 5/2 ಸಿಂಗಲ್ ಸೈಡ್ ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ವ್ಗೆ ಕೊಡಬೇಕು, ಮತ್ತು 5/2 ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ವಿಂದ ನಾವೇನು ಮಾಡಬೇಕು, ಡಬಲ್ ಆಕ್ಟಿನ್ ಸಿಲಿಂಡರ್ ಕನೆಕ್ಷನ್ ಮಾಡಬೇಕು. ಸರಿ, ಇನ್ನೊಂದು ಪೋರ್ಟಿಂದ ತೊಗೊತೀನಿ, ಇನ್ನೊಂದು ಪೋರ್ಟ್ ಕನೆಕ್ಷನ್ ಕೊಡ್ತೀನಿ. ಈಗ ಸಿಲಿಂಡರ್ ಕನೆಕ್ಷನ್ ಮುಗ್ದಿದೆ. ಈಗ ಪುಷ್ ಬಟನ್ ಕನೆಕ್ಷನ್. ಮತ್ತು ಮ್ಯಾನಿಫೋಲ್ಡಿಂದ ನಾವೇನು ಮಾಡಬೇಕು, ಒಂದು 3/2 ಪುಷ್ ಬಟನ್ ಕೊಡ್ತೀವಿ, ಮತ್ತೆ ಮ್ಯಾನಿಫೋಲ್ಡಿಂದ ಏನು ಮಾಡ್ತಿದ್ದೀವಿ, ಇನ್ನೊಂದು 3/2 ಪುಷ್ ಬಟನ್ ಕನೆಕ್ಷನ್ ಮಾಡಬೇಕು. ಈಗ ಪುಷ್ ಬಟನ್ಗೆ ಇನ್ಪುಟ್ ಪೋರ್ಟ್ ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಒಂದು ಪುಷ್ ಬಟನ್ನಿಂದ ಒಂದು ಮ್ಯಾಟಿಕ್ ಓಸ್ನ ತೊಗೊತಿದ್ದೀನಿ, ಇನ್ನೊಂದು ಪುಷ್ ಬಟನ್ನಿಂದ ಔಟ್ಪುಟ್ಟಿಂದ ಇನ್ನೊಂದು ಮ್ಯಾಟಿಕ್ ಓಸ್ನ ತೊಗೊತಿದ್ದೀನಿ. ಇದನ್ನು ನಾವೇನು ಮಾಡಬೇಕು, ಈ ಡ್ಯುಯಲ್ ಪ್ರೆಷರ್ ವ್ಯಾಲ್ವ್ನ ಕನೆಕ್ಟ್ ಮಾಡಬೇಕು. ಡ್ಯುಯಲ್ ಪ್ರೆಷರ್ ವ್ಯಾಲ್ವ್ಗೆ ಇನ್ಪುಟ್ 2 ಇರುತ್ತೆ ಮತ್ತು ಔಟ್ಪುಟ್ 1 ಇರುತ್ತೆ. ಈ 2 ಇನ್ಪುಟ್ಟಲ್ಲಿ ನೀವು 2 ಪುಷ್ ಬಟನ್ದ ಔಟ್ಪುಟ್ನ ಕನೆಕ್ಟ್ ಮಾಡಬೇಕು. ಹೀಗೆ 2 ಇನ್ಪುಟ್ಗೂ ನೀವೇನು ಮಾಡಬೇಕು, 2 ಪುಷ್ ಬಟನಿಂದ ಬಂದಿರೋ ಔಟ್ಪುಟ್ನ ಕನೆಕ್ಟ್ ಮಾಡಬೇಕು. ಈಗ ಈ ಡ್ಯುಯಲ್ ಪ್ರೆಷರ್ ವ್ಯಾಲ್ವ್ ಔಟ್ಪುಟ್ನ ತೊಗೊಂಡು ನೀವೇನು ಮಾಡಬೇಕು, ಡಬಲ್ ಸೈಡ್ ಸಿಂಗಲ್ ಸೈಡ್ ಪೈಲಟ್ ಆಪರೇಟೆಡ್ನ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ವ್ಗೆ ಕನೆಕ್ಟ್ ಮಾಡಬೇಕು. ಈಗ ನ್ಯೂಮ್ಯಾಟಿಕ್ ಸಪ್ಲೈನ ಆನ್ ಮಾಡಬೇಕು. ಈಗ ನಾವೇನು ಮಾಡ್ಬೋದು, ಕನೆಕ್ಷನನ್ನು ಟೆಸ್ಟ್ ಮಾಡ್ಬೋದು. ಆ್ಯಂಡ್ ಗೇಟ್ ಏನು ಹೇಳುತ್ತೆ, 2 ಪುಷ್ ಬಟನನ್ನು ಪ್ರೆಸ್ ಮಾಡಿದಾಗ ಮಾತ್ರ ನಮ್ದು ಔಟ್ಪುಟ್ ಸಿಲಿಂಡರ್ ಹ್ಯಾಸ್ ಟು ಬಿ ಎಕ್ಸ್ಟೆಂಡ್ ಆಗಬೇಕು. ಈಗ ನಾವೇನು ಮಾಡ್ತೀವಿ, ಪುಷ್ ಬಟನ್ 1ನ ಪ್ರೆಸ್ ಮಾಡ್ತೀನಿ, ಎಕ್ಸ್ಟೆಂಡ್ ಆಗ್ತಿದೆಯಾ, ಆಗ್ತಿಲ್ಲ. ಇನ್ನೊಂದು ಪುಷ್ ಬಟನ್ನ ಪ್ರೆಸ್ ಮಾಡ್ತೀನಿ, ಸಿಲಿಂಡರ್ ಎಕ್ಸ್ಟೆಂಡ್ ಆಗಲ್ಲ. 2 ಪುಷ್ ಬಟನನ್ನು ಪ್ರೆಸ್ ಮಾಡಿದಾಗ ಮಾತ್ರ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಯಾವುದೇ ಒಂದು ಪುಷ್ ಬಟನ್ ಬಿಟ್ಟು ನಮ್ಮ ಸಿಲಿಂಡರ್ ಏನಾಗುತ್ತೆ, ರಿಟ್ರಾಕ್ಟ್ ಆಗುತ್ತೆ. ಈ ಲಾಜಿಕ್ ಮಾಡೋದ್ರಿಂದ ಏನು ನೋಡ್ಬೋದು, ಆ್ಯಂಡ್ ಲಾಜಿಕ್ಕಿಂದ ಡಬಲ್ ಆಕ್ಟಿನ್ ಸಿಲಿಂಡರ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಬೋದು. 2 ಪುಷ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ, ಯಾವುದೇ ಒಂದು ಪುಷ್ ಬಟನ್ ಬಿಟ್ಟು ಸಿಲಿಂಡರ್ ರಿಟ್ರಾಕ್ಟ್ ಆಗುತ್ತೆ.